ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಿದ ಮಾತ್ರಕ್ಕೆ ಡೆವಲಪ್ಮೆಂಟ್ ಆಗ್ತದೆ ಅಥವಾ ಜಿಲ್ಲೆ ಅಭಿವೃದ್ಧಿ ಕಾಣ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ. ಬಟ್ ಐ ಡೋಂಟ್ ನೋ ಅಬೌಟ್ ದಟ್. ಇದೇನು ಒಪ್ಪಿಗೆ ಆಗಿದೆಯಾ ಕ್ಯಾಬಿನೆಟಲ್ಲಿ ಏನಾಗಿದೆ ಐ ಡೋಂಟ್ ನೋ. ಬಟ್ ನೋಡೋಣ, ಅದೇನು ನೋಡ್ಕೊಂಡು ಮುಂದಕ್ಕೆ ಮಾತಾಡ್ತೀವಿ. ಈ ಪಾಯಿಂಟ್ ಏನಂದರೆ ಅವ್ರು ಬಂದರು, ಒಂದು ಹೆಸರಿಟ್ರು, ಇವ್ರು ಬಂದರು, ಮತ್ತು ರಾಜಕೀಯವಾಗಿ ಇವರೊಂದು ಲಾಭ ತಗೊಳ್ಬೇಕು ಅಂತ ಇವರೇನೋ ಚೇಂಜ್ ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆನ್ ಡೆವಲಪ್ಮೆಂಟ್ ಅಷ್ಟೇ. ಈಗೇನು ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ. ಇವತ್ತಲ್ಲೇನು ಬಿಡದಿಲಿ ಟೌನ್ಶಿಪ್ ಬಗ್ಗೆ ಕೆಂಚಕಾರನಹಳ್ಳಿ ಇರ್ಬೋದು, ಬಿಡದಿ ಇರ್ಬೋದು, 10,000 ಎಕರೆ ಏನು ಅಕ್ವಿಸಿಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅವತ್ತು ಪಾಪ ಹೇಳಿದ್ರು ಕುಮಾರಣ್ಣ ಅವ್ರ ಬಗ್ಗೆ, ಇಲ್ಲ ಕುಮಾರಣ್ಣ ಅವರು ಫೌಂಡೇಶನ್ ಲೇ ಮಾಡಿದ್ದು ಮೊದಲನೇ ಬಾರಿ ಅವರು ಈ ಥರ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರು ಅಂತ. ಬಟ್ ಅಲ್ಟಿಮೇಟ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ, ಇನ್ಕ್ಲೂಡಿಂಗ್ ಅಬೌಟ್ ದ ಬಿಡದಿ ಟೌನ್ಶಿಪ್. ನಾನು ಮಾತಾಡಬೇಕಾಗಿದೆ ಪಾಯಿಂಟ್, ಮುಂದೆ ಮಾತಾಡ್ತೀನಿ. ದಟ್ ಅಲ್ಲಿ ಇವತ್ತೇನು ಕಾಂಗ್ರೆಸ್ನ ಜಿಲ್ಲೆನಲ್ಲಿ 4 ಜನ ಶಾಸಕರಿದ್ದಾರೆ. ರೈತರು ಅನೇಕ ಜನ ಆಯೋಗ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ರೋಚ್ ಆಗಿದ್ದಾರೆ, ನಮ್ಮನ್ನು ಭೇಟಿ ಮಾಡಿದ್ದಾರೆ. ಇಲ್ಲಿ ಅಕ್ವಿಸಿಷನ್ ಆಗ್ತಕ್ಕಂಥದ್ದಾದರೆ ಅದಕ್ಕೆ ಪೂರಕವಾಗಿ ರೈತರ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಇಲ್ಲಿವರೆಗೂ ಏನಾದ್ರು ಮಾಡಿದ್ದೀರಾ? ಯಾವುದಾದ್ರೂ ಕಮಿಟಿ ಮಾಡ್ಕೊಂಡಿದ್ದೀರಾ? ಅವ್ರನ್ನ ಕರೆದು ಯಾರಿಗಾದ್ರೂ ಕಷ್ಟ ಸುಖ ಕೇಳಿದ್ದೀರಾ? ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು? ಅದೆಂಥದ್ದು 50-50 ಅನುಪಾತದಡಿ ನಾವು ಸೈಟ್ಗಳು ಕೊಡ್ತೇವೆ, ಕೇಳಿದಷ್ಟು ದುಡ್ಡು ಕೊಡ್ತೇವೆ ಅಂತ ಸುಮ್ಮನೆ ಬಂದು ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಬಟ್ ಅಲ್ಲಿರ್ತಕ್ಕಂಥ 4 ಜನ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ರೈತರ ಮನೆಗೆ ಭೇಟಿಯಾಗಿದ್ದೀರಿ?